ಅಮ್ಮ ಒಂದು ನಿಮಿಷ ಅಮ್ಮ ಸೈನ್ ಮಾಡಬೇಡಿ ಸರ್ ನನಗೆ 2 ನಿಮಿಷ ಟೈಮ್ ಕೊಡಿ. ಏನ್ರಿ ಮನೆಯವರೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ? ಒಬ್ಬೊಬ್ರು ಒಂದೊಂದ್ಸಲಿ ಏನೇನೋ ತಡಿತಾ ಇದ್ದೀರಾ? ಸರ್ ಇಷ್ಟೊತ್ತು ವೆಯ್ಟ್ ಮಾಡಿದ್ದೀರಾ, ಒಂದು 2 ನಿಮಿಷ ಅಷ್ಟೇ. ಸರ್ ದಯವಿಟ್ಟು 2 ಮಿನಿಟ್ಸ್ ಟೈಮ್ ಕೊಡಿ. ಅವಾಗ ಬಂದು 2 ನಿಮಿಷ ಅಂದ್ರೆ ಇವಾಗೂ 2 ನಿಮಿಷ ಅಂತ ಇದ್ದೀರಾ? ಆಗಲ್ಲ ರೀ ಅದು. ನಾವು ಬೇಕಾದಷ್ಟು ಚಾನ್ಸ್ ಕೊಟ್ಟಿದ್ದೀವಿ ಇವ್ರಿಗೆ. ಜೊತೆಗೆ ಇಮ್ಮಿಡಿಯೇಟ್ ಆಗಿ ಮನೆ ಖಾಲಿ ಮಾಡಿ ಅಂತನೂ ಹೇಳಿಲ್ಲ. ಆದ್ರೂ ನಮ್ಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು? ಇಷ್ಟೊತ್ತು ವೆಯ್ಟ್ ಮಾಡಿದ್ದೀರಲ್ವಾ, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅದನ್ನೇ ನಾನು ಹೇಳ್ತಾ ಇರೋದು. ಇಷ್ಟೊತ್ತವರೆಗೂ ಆಗದೆ ಇರೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಗಾಗುತ್ತೆ? ಆಗ್ಬೋದು ಸರ್, ಟೈಮ್ ಚೇಂಜ್ ಆಗೋದಕ್ಕೆ ಎಷ್ಟೊತ್ತು ಬೇಕು ಹೇಳಿ? ಓಹೋ, ಇನ್ನೂ ಇವ್ರಿಗೆ ಒಪ್ಸಿದೆ ಮನೆ ಉಳಿಸ್ಕೊಬೇಕು ಅಂತ. ಬೇಡ ಲಕ್ಕಿ ಅವರೇ, ಇವ್ರ ಹತ್ರ ಇಷ್ಟೆಲ್ಲ ಅನ್ನಿಸ್ಕೊಂಡು ನಾವು ಟೈಮ್ ತಗೊಳ್ಳೋದು ಬೇಡ. ಮತ್ತೆ ತಗೊಂಡ್ರು ಏನು ಯೂಸ್? ಇಷ್ಟು ಹೇಳ್ತಾ ಇದ್ದಾರೆ ಲಕ್ಕಿ ಅವರು, ಯಾಕೆ ಆಗಬಾರ್ದು? ಆಗಲ್ಲ ಮೇಡಮ್, ಇದೇನು ಹೊಸ ವ್ಯವಹಾರನಾ? ಹೀಗೆ ಆದರೆ ದಿನ ಎಲ್ಲ ಇಲ್ಲೇ ಕುತ್ಕೊಬೇಕು. ನಮ್ಗೇನು ಬೇರೆ ಕೆಲಸ ಇಲ್ವಾ ಹೇಳಿ? ಸೈನ್ ಮಾಡಿಕೊಡಿ, ನಾವು ಹೋಗ್ತೀವಿ. ಸರ್ ಸೈನ್ ಮಾಡಲ್ಲ ಅಂತ, ಪೇಪರ್ ಕೊಡಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಸೋನಾಲಿ ಅವ್ರ ಹತ್ರ ಒಂದು 2 ನಿಮಿಷ ಮಾತಾಡ್ತೀನಿ, ಆಮೇಲೆ ನೀವು ಸೈನ್ ಮಾಡಿಸ್ಕೊಳ್ಳಿ. ನಿಮ್ಮ ಕೈ ಮುಗಿತೀನಿ. ಅವ್ರು ಯಾರು ಗೊತ್ತಾ ಸರ್? ನ್ಯಾಷನಲ್ ಲೆವೆಲ್ ಕಬಡ್ಡಿ ಚಾಂಪಿಯನ್. ಅವ್ರು ನಿಮಗೆ ಕೈ ಮುಗಿಯೋ ಅಗತ್ಯ ಏನಿದೆ? ಅದು ನನಗೋಸ್ಕರ. ಅವ್ರು ಯಾರಾದ್ರೆ ನಮ್ಗೇನು? ನಮ್ ದುಡ್ಡು ಬೇಕಷ್ಟೇ. ನನಗೆ ದುಡ್ಡಿಂದ ಎಲ್ಲ ಅಳಿಯೋಕ್ಕಾಗಲ್ಲ ಸರ್. ನನ್ನ ಹತ್ರ ಅಷ್ಟು ದುಡ್ಡು ಇದ್ದಿದ್ರೆ ನಾನೇ ಕೊಡ್ತಾ ಇದ್ದೆ. ಆದರೆ ಬೇರೆ ರೀತಿ ಸಹಾಯ ಆಗ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೊಂದು 2 ಮಿನಿಟ್ಸ್ ಟೈಮ್ ಕೊಡಿ. ಆಯ್ತು, ಇಷ್ಟೊತ್ತೇ ಕಾಯ್ದಿದ್ದೀವಿ. ಇನ್ನು 10 ನಿಮಿಷಕ್ಕೆ ಏನಾಗುತ್ತೆ ನೋಡೋಣ. ಆದರೆ ಈ ಕಾರಣ ಆದಮೇಲೆ ಮತ್ತಾವ ನೆಪನೂ ಇರಬಾರ್ದು. ಹೇಳಿ ಚೇರ್ಮನ್ರೆ, ನನಗೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ವಾ? ನಾನು ತಕ್ಕಮಟ್ಟಿಗೆ ಓದ್ಕೊಂಡಿದ್ದೀನಿ, ಎಲೆಕ್ಷನ್ಗೆ ನಾನು ನಿಲ್ಬೋದಲ್ವಾ? ಯಾಕೆ ಮಾವ ನೀವು ಹೇಳಿದ್ರ ಅವ್ರಿಗೆ ನಾನೇನಾದ್ರೂ ಕೇಳಿದ್ರೆ ಒಪ್ಕೋಬಿಡಿ ಅಂತ? ಛೇ ಅಂತ ಮಾತನ್ನೆಲ್ಲ ಮಹಾಬಲಣ್ಣ ಯಾಕಮ್ಮ ಆಡ್ತಾರೆ? ಹಾಗೆ ಹೇಳಿದ್ರು ಆಶ್ಚರ್ಯ ಇಲ್ಲ ಚೇರ್ಮನ್ರೆ, ಯಾಕಂದ್ರೆ ನಮ್ಮ ಮನೆಯಲ್ಲಿ ನನ್ನನ್ನು ನನ್ನ ಗಂಡನ್ನು ಅದೇ ರೀತಿ ನೋಡೋದು. ನಿಲ್ಸಮ್ಮ ಸಾಕು. ಯಾಕೆ ಮಾವ ಹಾಗೆ ಕೂಗಾಡ್ತಿದ್ದೀರಾ? ಸತ್ಯ ಹೇಳಿದ್ರೆ ಹೀಗೆ ಅಲ್ವಾ? ಪಿಂಕಿ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ನಮ್ಮ ಮನೇಲಿ ಯಾವತ್ತಾದ್ರೂ ಇಂಥದ್ದೆಲ್ಲ ನಡೆದಿದ್ಯಾ? ಯಾಕೆ ಚಿಕ್ಕತ್ತೆ, ಇಂಥದ್ದೇ ತಾನೇ ನಮ್ಮ ಮನೆಯಲ್ಲಿ ನಡೆಯೋದು. ಆ ಚೇರ್ಮನ್ರಿಗೆ ಗೊತ್ತಾಗ್ಲಿ ಬಿಡಿ. ಯಾಕೆ ಗೊತ್ತಾಗಬೇಕು? ಯಾಕಂದ್ರೆ ಸಂಖ್ಯೆ ದಿಬ್ಬದ ಮನೆ ಅಂದ್ರೆ ಎಲ್ರು ತುಂಬಾ ಗೌರವ ಇಟ್ಕೊಂಡಿದ್ದಾರೆ. ಎಲ್ರಿಗೂ ಗೊತ್ತಾಗ್ಲಿ, ಎಲ್ರ ಮನೆ ದೋಸೆನೂ ತೂತು ಅಂತ. ಪಿಂಕಿ, ಈ ವಿಷಯ ಹಿಂಗ್ ಬೇಕಾ? ಇನ್ಯಾವ ವಿಷಯ ಇದೆ?
ಈಗ ನಡೀತಾ ಇರೋದು ಇದೇ ವಿಷಯ ತಾನೆ. ಎಲೆಕ್ಷನ್ ನಿಂತ್ಕೊಳ್ಳೋದಿಕ್ಕೆ ಯಾರು ಇಲ್ಲ ಈ ಮನೆಯಲ್ಲಿ ಅಂತ ಚೇರ್ಮನ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಿದ್ದೀನಿ ನಾನು ಎಲೆಕ್ಷನ್ ನಿಲ್ತೀನಿ ಅಂತ. ನಿಲ್ತೀನಿ. ಆಯ್ತಮ್ಮ, ನಾವಿದ್ದೀವಿ. ಮಹಾಬಲಣ್ಣ ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ. ಯಾಕೆ ಮಾವ ಸುಮ್ಮನೆ ಇದ್ದೀರಾ? ನಿಮ್ಮ ನಿರ್ಧಾರದ ಮೇಲೇನೆ ಅವ್ರು ನನ್ನನ್ನು ಎಲೆಕ್ಷನ್ಗೆ ನಿಲ್ಲಿಸ್ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದು. ನಿಮ್ಮ ಮಗನಿಗಂತೂ ಯಾವ ಅವಕಾಶನೂ ಕೊಡಲಿಲ್ಲ ನೀವು. ನನಗೂ ಹಾಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಪಿಂಕಿ, ಏನು ನಿನ್ನ ಮಾತಿನ ಅರ್ಥ? ಹೌದು ಚೇರ್ಮನ್ರೆ, ಸ್ವಂತ ಮಗನ್ಗಿಂತ ಲಕ್ಕಿನೇ ಹೆಚ್ಚು ಅನ್ನೋ ಹಾಗೆ ಮಾಡಿ ನನ್ನ ಗಂಡನ್ನ ಕೆಲ್ಸಕ್ಕೆ ಬಾರದೇ ಇರೋನ್ ಹಾಗೆ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ನನ್ನ ಗಂಡನ್ನ ಆ ರೀತಿ ಮೂಲೆ ಗುಂಪಾಗೋದಕ್ಕೆ ಬಿಡ್ತಾ ಇದ್ರಾ? ನನ್ನ ಗಂಡ ಹೀಗಾಗೋದಕ್ಕೆ ಕಾರಣನೇ ಇವರು. ಆದರೆ ನಾನು ಹಾಗಿರಲ್ಲ, ಹಾಗಾಗೋದಕ್ಕೂ ಬಿಡಲ್ಲ. ನಾನು ನಿಲ್ತೀನಿ. ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಈ ಮನೇಲಿ ಕೆಲಸ ಹತ್ತಲ್ಲ ಹರಿಯಲ್ಲ. ಕೆಲಸ ಮಾಡಿ ಮಾಡಿ ಸಾಕಾಗಿದೆ. ಯಾರು ಹೆಲ್ಪ್ಗೂ ಬರಲ್ಲ. ಅತ್ತೆ ಅಂತೂ ಸಿಕ್ಕಾಪಟ್ಟೆ ಸೋಮಾರಿ ಆಗಿದ್ದಾರೆ. ಸೋಮಾರಿ ಅನ್ನೋದಕ್ಕಿಂತ ಕರೋನಾ ಒಂದು ನೆಪ ಆಗ್ಬಿಟ್ಟಿದೆ ಅವ್ರಿಗೆ. ಈ ಕರೋನಾ ಬಂದಾಗಿಂದ ಮನೆಯಿಂದ ಆಚೆನೇ ಬರಲ್ಲ ಅಂತಾರೆ. ಅಲ್ಲ, ನಾವು ಆಚೆ ಕಡೆ ಹೋಗಿ ಕೆಲಸ ಮಾಡಿ ಕರೋನಾ ತರಿಸ್ಕೊಂಡು ಅದರಿಂದ ಅವ್ರಿಗೂ ತೊಂದರೆ ಆಗತ್ತೆ ಅಂತ ಅವ್ರಿಗೆ ಅರ್ಥನೇ ಆಗಲ್ವಾ? ಏನೋ ಪುಣ್ಯ ಮಾಡಿದ್ದಾರೆ. ಅವ್ರು ಮಾಡಿದ್ದ ಅವ್ರಿಗೆ, ನಾನು ಮಾಡಿದ್ದು ನನಗೆ. ಎಲ್ಲ ನನ್ನ ಕರ್ಮ. ಪ್ರಣತಿ, ಬಂದ್ಯಾಮ್ಮ? ನಿನ್ಗೆ ಕಾಯ್ತಾ ಇದ್ದೆ. ಬೇಗ ಬಾರೆ, ಬಟ್ಟೆ ಒಂದು ರಾಶಿ ನೆನೆಸಿಟ್ಟಿದ್ದೀನಿ. ಪ್ರಣತಿ, ಪ್ರಣತಿ, ಅಲ್ಲ ಎಷ್ಟು ಕೊಬ್ಬು ಇವಳಿಗೆ. ಕರಿತಾ ಇದ್ರೆ ಹಾಗೆ ಹೋಗ್ತಾ ಇದ್ದಾಳೆ. ಈ ಆಫೀಸಲ್ಲಿ ಕೆಲಸ ಮಾಡೋರು ಫ್ರೆಂಡ್ಸು ಕೊಲೀಗ್ಸು ಅಂತ ಹರಟೆ ಹೊಡ್ಕೊಂಡು ಆರಾಮಾಗಿರ್ತಾರೆ. ತಿಂಗಳಿಗೆ ಸರಿಯಾಗಿ ಸಂಬಳ ಎಣಿಸ್ಕೊಳ್ತಾರೆ. ನಾವಿಲ್ಲಿ ಮನೇಲಿ ದಿನಾ ಪೂರ್ತಿ ಚಾಕ್ರಿ ಮಾಡ್ತಿರ್ತೀವಿ. ನಮ್ಗೊಂದಿಷ್ಟು ಬೆಲೆನೂ ಇಲ್ಲ, ಸಂಬಳನೂ ಇಲ್ಲ. ಎಲ್ಲ ನಮ್ಮ ಕರ್ಮ. ನಿನಗೆ ಇರಲಿಲ್ಲ. ನಾನು ಆದಷ್ಟು ಅವಾಯ್ಡ್ ಮಾಡಿದೆ. ಬಟ್ ಏನ್ ಮಾಡೋದು ನನ್ನ ಕೈಲಾಗ್ಲಿಲ್ಲ. ಅದಕ್ಕೆ ಫೋಟೋಸ್ ತೆಗ್ಬಿಟ್ಟೆ. ಇನ್ನು ಅದೇನೇ ಮಾಡಿದೆ ನೋಚಿನ ನಾನು ಬೇರೆಯವ್ರ ಹೆಂಡ್ತಿರ ಮುಟ್ಟೋದು ಇಲ್ಲ. ಅದ್ ನನ್ನ ಪಾಲಿಸಿ. ಮದುವೆಗಿಂತ ಮುಂಚೆನೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆದ್ರೆ ಆ ಲಿಸ್ಟ್ ಒಬ್ಳು ಮಿಸ್ ಆಗೋದೆ ಅಂತ ತುಂಬಾ ಕೊಡ್ತಾ ಇರ್ತೀನಿ. ಎಲ್ಲ ಮುಗಿಸ್ಕೊಂಡು ಆದ್ರೆ ಆ ಲಿಸ್ಟ್ ಒಬ್ಳು ಮಿಸ್ ಆಗೋದೆ ಅಂತ ತುಂಬಾ ಕೊಡ್ತಾ ಹೀಗೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಯಾಕೆ ಸುಮ್ಮನೆ ಡಿಲೇ ಮಾಡಿಸ್ತಿದ್ದೀರಾ? ಆಗಿರೋದನ್ನ ಏನು ಮಾಡಿದ್ರು ತಡೆಯೋಕ್ಕಾಗಲ್ಲ. ಐ ಹ್ಯಾವ್ ಗಿವನ್ ಅಪ್. ಏನು ಮಾಡಿದ್ರು ಈ ಮನೆ ಉಳಿಸ್ಕೊಳ್ಳೋದಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲಿ ಎಲ್ಲರೂ ಇದ್ದೀವಿ. ನೀವು ಇದನ್ನು ಸುಮ್ಮನೆ ಪೋಸ್ಟ್ಪೋನ್ ಮಾಡ್ತಿದ್ದೀರಾ. ಫರ್ಗೆಟ್ ಇಟ್. ಅಮ್ಮ ಸೈನ್ ಮಾಡಲಿ, ಬನ್ನಿ. ನಾನು ಹೇಳೋ ಮಾತನ್ನ ಕೇಳಿ. ನಿಮ್ಮ ಸಿನಿಮಾದು ಒಂದು ಕಾಪಿ ತಗೊಂಡಿದ್ದೆ. ಅದನ್ನು ನನ್ನ ಫ್ರೆಂಡ್ ಕೊಟ್ಟಿದ್ದೆ. ಅವರು ಮುಂಬೈ ಏಜೆನ್ಸಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದರು. ನೆನಪಿದೆಯಾ? ನೆನಪಿದೆ, ಬಟ್ ಇದೆಲ್ಲ ವೇಸ್ಟ್ ಅನ್ನೋದು ನಂಗೆ ಅರ್ಥ ಆಗಿದೆ. ಇಲ್ಲ. ಮುಂಬೈ ಏಜೆನ್ಸಿಯವರು ಸಿನಿಮಾನ ನೋಡಿದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕಂತೆ. ನನಗೆ ನಂಬಿಕೆ ಇಲ್ಲ. ಐ ಫೀಲ್ ಆಲ್ ದ ಡೋರ್ಸ್ ಆರ್ ಕ್ಲೋಸ್ಡ್. ಇದೊಂದು ಲಾಸ್ಟ್ ಟ್ರೈ ಅಂತ ಯಾಕೆ ಮಾಡಬಾರ್ದು? ಡೋಂಟ್ ಬಿ ಡಿಸಪಾಯಿಂಟೆಡ್. ಆಪರ್ಚುನಿಟೀಸ್ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಂಬರ್ ಕೊಟ್ಟಿದ್ದಾರೆ, ಮಾತಾಡಿ ಒಂದ್ಸಲ. ನನಗಂತೂ ಯಾವ ಹೋಪ್ಸು ಇಲ್ಲ. ನಿಮ್ಮ ಸಮಾಧಾನಕ್ಕೋಸ್ಕರ ಮಾತಾಡ್ತೀನಿ. ಥ್ಯಾಂಕ್ಸ್. ನನ್ನ ಸಮಾಧಾನಕ್ಕೋಸ್ಕರನೇ ಮಾತಾಡಿ. ಏನು ವರ್ಕೌಟ್ ಆಗಲ್ಲ ಅಂದ್ಕೊಂಡೇ ಮಾತಾಡಿ. ನೋಡೋಣ, ಟ್ರೈ ಮಾಡೋಣ. ಮೇಕ್ ಅ ನೋಟ್.
Sonali this side. Yeah, well, I'm the producer for a Kannada movie. You know, we invested a lot in this movie and we're in financial crisis now. I've actually spoken to a lot of OTT platforms, but nothing worked out. I don't know whether you would be okay with this or not, but 6 crores ನಾನು ಪ್ರೊಡಕ್ಷನ್ಗೆ ಖರ್ಚು ಮಾಡಿದ್ದೀನಿ. I don't want any profit from this. I just want my investment back. What does it mean, sir? Really? I need a favor, sir. Could you please mail me the offer letter? Definitely. I'll message you my mail ID. Thank you. I really can't believe this. Nim namke nija aitu. The deal is closed for 6 crores. Pura rights avare tagotarante. Wow, that's fantastic. Congrats. I really can't believe this. ಕಡೆ ಮೂಮೆಂಟ್ ಅಲ್ಲಿ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಮ್ಮ ಇನ್ವೆಸ್ಟರ್ಸ್ಗೆ ಈ ವಿಷಯನ ಫಸ್ಟ್ ಹೇಳಿ, ಆಟ ಕೊಡೋ ತಪ್ಪುತ್ತೆ. ನಿಮ್ಮ ಮನೆನ ಉಳಿಸ್ಕೊಳ್ಳೋಣ, ಬೇಗ ಹೋಗಿ. ಚೇರ್ಮನ್ರೆ, ನಿಮ್ಮ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಯಾರು ಒಪ್ಕೊಳ್ಳಿ ಬಿಡ್ಲಿ, ನಾನಂತೂ ಎಲೆಕ್ಷನ್ಗೆ ನಿಂತ್ಕೊಳ್ಳೋದು ಕನ್ಫರ್ಮ್. ಚೇರ್ಮನ್ರೆ, ಈ ಊರ್ನವಳಾಗಿ ನನಗೂ ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಹಕ್ಕಿದೆ ತಾನೆ? ಚೇರ್ಮನ್ರೆ, ನಾಳೆ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಆಯಿತು ಮಹಾಬಲಣ್ಣ, ಹಾಗೆ ಮಾಡಿ. ನಾವಿನ್ನು ಹೊರಡ್ತೀವಿ. ಆದ್ರೆ ಏನು ತೀರ್ಮಾನ ಮಾಡಲೇ ಇಲ್ವಲ್ಲ ನೀವು? ನಾನು ಹೇಳಿದ್ನಲ್ಲ ಅವ್ರ ಹತ್ರ ಮಾತಾಡ್ತೀನಿ ಅಂತ. ಇವುಗಳು ಏನೇ ಮಾತಾಡಿದ್ರು, ಏನೇ ನಿರ್ಧಾರ ಮಾಡಿದ್ರು, ನಾನು ಎಲೆಕ್ಷನ್ ನಿಂತ್ಕೊಳ್ಳೋದಂತೂ ಖಚಿತ. ಮಹಾಬಲಣ್ಣ, ನಾನು ಬರ್ತೇನೆ. ಯಾಕೆ ಪಿಂಕಿ ಹಾಗೆ ನಡ್ಕೊಂಡೆ? ಅಲ್ಲಿ ನೋಡು ಬಾವ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ. ಅವ್ರು ಬೇಜಾರು ಮಾಡ್ಕೊಂಡಿದ್ದು ಮಾತ್ರ ನಿಮಗೆ ಕಾಣಿಸುತ್ತೆ. ಯಾಕೆ? ನಾನು ಮಾತಾಡಿದ್ರಲ್ಲಿ ನ್ಯಾಯ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಏನು ನ್ಯಾಯನೇ ಅಲ್ವೇ? ನಿನ್ನನ್ನು ನೋಡ್ಕೊಳ್ಳೋದ್ರಲ್ಲಿ ನಾವು ಏನಾದರೂ ಭೇದ ಭಾವ ಮಾಡಿದೀವಿ ಅಂತ ನಿಂಗೆ ಅನ್ಸುತ್ತೇನೆ? ಹಾಗೆ ಅನ್ಸಿದ್ದಕ್ಕೆ ಮಾತಾಡಿದ್ದು ಚಿಕ್ಕತ್ತೆ. ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ಲಿ? ಸುಮ್ಮನೆ ಇದ್ರೆ ಈ ಮನೆಯಲ್ಲಿ ನಮ್ಮನ್ನ ಮೂಲೆ ಗುಂಪು ಮಾಡಿರ್ತೀರಾ. ದತ್ತವ್ರ ಮೂಲೆ ಗುಂಪಾಗಿದ್ದು ಸಾಕು. ನಾನು ಯಾಕೆ ಹಾಗಿರ್ಲಿ? ನಿನಗೆ ಹುಚ್ಚಿಡ್ದಿದೆ ಕಣೆ. ಹಾಗೆ ಅನ್ಕೊಳ್ಳಿ ಚಿಕ್ಕತ್ತೆ, ಆದ್ರೆ ನನ್ನ ಹಕ್ಕನ್ನ ನಾನು ಸಾಧಿಸ್ತೀನಿ. ನಿನ್ನ ಉದ್ದೇಶ ಏನು? ಇಂಥ ಪಿಕ್ಚರ್ಸ್ ಎಲ್ಲ ನೀನ್ ಯಾಕೆ ಕ್ಲಿಕ್ ಮಾಡಿದೆ? ಊರು ತುಂಬಾ ಸಾಲ ಮಾಡ್ಕೊಂಡು ಬರೋ ಸಂಬಳ ಎಲ್ಲ ಬಡ್ಡಿಗೂ ಸಾಲಲ್ಲ. ಅದಕ್ಕೆ ಈ ಫೋಟೋಸ್ ಎಲ್ಲ ಯಾರಾದ್ರೂ ಬ್ಲೂ ಮಾಡೋದು ಅಥವಾ ಕ್ಯಾಲೆಂಡರ್ ಮಾಡೋದು ಮಾರ್ಬಿಡ್ತೀನಿ. ಡೈರೆಕ್ಟ್ ಆಗಿ ಜಸ್ಟ್ ಒಂದೇ ಒಂದು ಲಕ್ಷ ರೂಪಾಯಿ. ನಾನು ಇದನ್ನ ಬೇರೆಯವ್ರಿಗೆ ಕೊಟ್ರೆ ಕ್ಯಾಲೆಂಡರ್ ಮಾಡೋರು ಕೊಟ್ರೆ ಇದಕ್ಕಿಂತ ಜಾಸ್ತಿನೇ ಸಿಗುತ್ತೆ. ಪ್ರಣತಿ, ನಿನ್ಗೊಂದು ವಿಷಯ ಹೇಳಬೇಕಿತ್ತು. ಆ್ಯಕ್ಚುಲಿ ವಿಮೆನ್ಸ್ ಡೇಗೆ ಅಂತ ನಾನು ಇವತ್ತೊಂದು ಶೋ ಮಾಡಿದೆ, ಇಂದಿನ ಸಾಧಕಿ ಅಂತ. ಆ ಶೋನಲ್ಲಿ ಸುಜಾತ ಅನ್ನೋರೊಬ್ರು ಗೆಸ್ಟ್ ಆಗಿ ಬಂದಿದ್ರು. ಅವ್ರ ಸ್ಟೋರಿನ ಹಂಚ್ಕೊಂಡ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರ ಸ್ಟೋರಿ ಕೇಳಿದ್ರೆ ನಿನಗೂ ತುಂಬ ಇನ್ಸ್ಪೈರ್ ಆಗುತ್ತೆ ಕಣೆ. ಅವ್ರದ್ದು ಆ್ಯಕ್ಚುಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂತೆ. ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಹುಡುಗನ ಜೊತೆ ಲವ್ವಲ್ಲಿ ಬಿದ್ದರು. ಸ್ವಲ್ಪ ಮುಂದುವರೆದು ಪ್ರೆಗ್ನೆಂಟೇ ಆಗೋದ್ರಂತೆ. ಈ ವಿಷಯ ಗೊತ್ತಾದ್ಮೇಲೆ ಆ ಹುಡುಗ ಕೈ ಕೊಟ್ಟ. ಅವ್ರ ಮನೇಲಿ ಹೇಳಿದ್ದಕ್ಕೆ ಮನೆಯಿಂದ ಹೊರಗೆ ಹಾಕಿದ್ರಂತೆ. ಅವ್ರಿಗೆ ಆ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ಕೊನೆಗೆ ಸೂಸೈಡ್ ಮಾಡ್ಕೊಳ್ಳೋದು ಅಂತ ನಿರ್ಧಾರ ಮಾಡಿದ್ರಂತೆ. ಸೂಸೈಡ್ ಮಾಡ್ಕೊಳಕ್ಕೆ ಹೋದಾಗ ಅವ್ರಿಗೊಂದು ಛಲ ಹುಟ್ಟುತ್ತಂತೆ. ಸಮಸ್ಯೆಗಳು ಬಂದಾಗ ಅದನ್ನು ಧೈರ್ಯವಾಗಿ ಎದುರಿಸಿ ಮೆಟ್ಟು ನಿಂತರೆ ಮಾತ್ರ ಜೀವನಕ್ಕೊಂದು ಅರ್ಥ ಅಂತ ಅವ್ರಿಗೆ ಅನ್ನಿಸ್ತಂತೆ. ಯಾರು ಅವ್ರಿಗೆ ಮೋಸ ಮಾಡಿದಾರೋ
ಅವರು ಇವ್ರ ಹತ್ರನೇ ಆಶ್ರಯ ಕೇಳ್ಕೊಂಡು ಬರೋ ಅಷ್ಟು ಸಾಧನೆ ಮಾಡಬೇಕು ಅನ್ನಿಸ್ತಂತೆ. ಅವತ್ತು ಅವರೊಂದು ಚಿಕ್ಕ ಗಾರ್ಮೆಂಟ್ಸ್ ಓಪನ್ ಮಾಡಿದ್ರು. ಇವತ್ತು ಅದೇ ಗಾರ್ಮೆಂಟ್ಸು ಇಡೀ ಕರ್ನಾಟಕದಲ್ಲಿ 57 ಬ್ರಾಂಚಸ್ ಇದೆ. ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಲ್ಲ ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನನಗೆ ಯಾಕೋ ನಿನಗೆ ಈ ಸ್ಟೋರಿ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತು. ನಿನಗೆ ಹೇಳೋಣ ಅಂತ ಕಾಲ್ ಮಾಡಿದ್ರೆ ನೀನು ಕಾಲ್ ಪಿಕ್ ಮಾಡಿಲ್ಲ, ಅದಕ್ಕೆ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದೀನಿ. ಏನ್ರಿ ನಿಮ್ ನಾಟಕಗಳು? ಅಗ್ರಿಮೆಂಟ್ ಸೈನ್ ಹಾಕ್ರಿ, ಇಲ್ಲಾಂದ್ರೆ ದುಡ್ಡು ವಾಪಸ್ ಕೊಡ್ರಿ. ಸರ್ ನೀವು ಹೇಳಿದ್ರಿ ಅಲ್ವಾ ನನ್ನ ಸಿನಿಮಾ ಸೇಲ್ ಆಗುತ್ತೆ, ಅದರಿಂದ ದುಡ್ಡು ಬರುತ್ತೆ ಅನ್ನೋದಾದ್ರೆ ಎವಿಡೆನ್ಸ್ ತೋರಿಸಿ ಅಂತ. ನನ್ನ ಸಿನಿಮಾ 6 ಕೋಟಿಗೆ ಸೇಲ್ ಆಗಿದೆ. ಅದ್ರ ಆಫರ್ ಲೆಟರ್ ಅವ್ರು ಮೇಲ್ ಮಾಡ್ತಾರೆ. ಒಂದು ಬಾಂಬೆ ಕಂಪನಿ ನನ್ನ ಸಿನಿಮಾನ ತಗೊಂಡಿದ್ದಾರೆ. ನಾನು ಅದನ್ನ ನಿಮಗೆ ತೋರಿಸ್ತೀನಿ. ಆಗ್ಲಾದ್ರೂ ನೀವು ಈ ಮನೆನ ಬಿಟ್ಕೊಡ್ಬೋದಲ್ಲ? ಏನು ಚೂ ಮಂತ್ರ ಹಾಕ್ಬಿಟ್ಟು ಬಂದ್ರಾ? 6 ಕೋಟಿ ಡೀಲ್ 2 ನಿಮಿಷದಲ್ಲಿ ಮುಗಿಸ್ಬಿಟ್ರಾ? ಹೌದು, ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರು ನಂಗೆ ಮೇಲ್ ಮಾಡ್ತಾರೆ. ನಾನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂನಾ? ತಗೊಳ್ಳಿ. ಇದನ್ನ ಬೇಕಿದ್ರೆ ನಿಮಗೂ ಫಾರ್ವರ್ಡ್ ಮಾಡ್ತೀನಿ. ಗುಡ್ ಮೇಡಮ್, ಕಂಗ್ರ್ಯಾಚುಲೇಷನ್. ಈ ಕೊರೋನಾ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ OTTನವರು ಇಷ್ಟೊಂದು ಆಫರ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಲಕ್ಕಿ ನೀವು. ಹೌದು, ಐ ಆಮ್ ರಿಯಲಿ ಲಕ್ಕಿ. ಆ್ಯಂಡ್ ಅದಕ್ಕೆ ಕಾರಣ ನಮ್ಮ ಲಕ್ಕಿ. ಬಾಬಾ ಬಾಬಾ, ಏನು ಯೋಚನೆ ಮಾಡ್ತಿದ್ದೀರಾ? ಪಿಂಕಿ ಹಾಗೆ ಮಾತಾಡಿದ್ಲು ಅಂತ ಬೇಜಾರಾ? ಇನ್ನೇನಮ್ಮ ಮತ್ತೆ ನಮ್ಮ ಮನೆ ಮರ್ಯಾದೆನ 4 ಜನರ ಮುಂದೆ ಹಾಳು ಮಾಡ್ಬಿಟ್ಲಲ್ಲ, ಇದು ಒಳ್ಳೇದಾ? ಬಿಡಿ ಬಾಬಾ, ಪಿಂಕಿ ತಿಳುವಳಿಕೆ ಇಲ್ಲದೆ ಏನೋ ಮಾತಾಡಿದಾಳೆ. ಇದೇ ಕಾರಣಕ್ಕೆ ನಾನು ಹೇಳಿದ್ದು ಅವಳು ಎಲೆಕ್ಷನ್ಗೆ ನಿಲ್ಲಬಾರ್ದು ಅಂತ ಹೇಳಿದ್ದು. ಹಾಗಲ್ಲ ಬಾಬಾ, ಈಗ ನಾವು ಮಾಡಿರೋ ತಪ್ಪು ಅಂತ ನಿಮ್ಗೆ ಅನಿಸ್ತಿಲ್ವಾ? ನಾವೇನು ತಪ್ಪು ಮಾಡಿದ್ದೀವಿ? ಈಗ ಅವಳು ಮನೆಯವಳು ಅಂದಮೇಲೆ ನಾವು ಅವಳ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು ಅಲ್ವಾ? ಆಯಿತು ಮೇಡಮ್, ನನಗೆ ಆ ಮೇಲು ಫಾರ್ವರ್ಡ್ ಮಾಡಿ, ವೆಯ್ಟ್ ಮಾಡ್ತಾ ಇರ್ತೀನಿ. ಈ ಕಂಪ್ನಿಯವರು ಯಾವತ್ತೂ ಮೋಸ ಮಾಡಲ್ಲ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಮೇಡಮ್.
ಸರಿ ಮೇಡಮ್, ನಾವಿನ್ನು ಬರ್ತೀವಿ.